ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ಇವತ್ತು ಒಂದು ಚಿಕ್ಕ ಹಾರ್ವೆಸ್ಟ್ ತೋರಿಸ್ತೀನಿ. ಹಾಗೆಯೇ ನಾನು ಕೆಲವೊಂದು ಸೀಡ್ಸ್ನ ಕಲೆಕ್ಟ್ ಮಾಡಿದ್ದೀನಿ, ಹೇಗೆ ಕಲೆಕ್ಟ್ ಮಾಡಿದೆ, ಹಾಗೆಯೇ ಕೆಲವೊಂದು ಸೀಡ್ಸ್ನ ಹಾಕಿದ್ದೀನಿ ಕೂಡ. ಅದು ಹೇಗೆ ಹಾಕಿದ್ದೀನಿ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಇಲ್ಲಿ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ನೋಡ್ತಿದ್ದೀರಲ್ಲ, ಟೊಮ್ಯಾಟೊ, ಹಾಗೆಯೇ ಒಂದು ಬ್ರಿಂಜಾಲ್, ಹಾಗೆ ಇಲ್ಲಿ ತಮ್ಮಕಾಯಿ ಸೀಡ್ಸ್. ಇದು ತಮ್ಮಕಾಯಿ ಒಣಗಿದ ನಂತರ ಇದನ್ನು ಹಾರ್ವೆಸ್ಟ್ ಮಾಡ್ತಿದ್ದೀನಿ. ನೋಡಿದ್ರಿ ಅಲ್ಲ, 2 ಕಾಯಿ ಬಂದಿತ್ತು. ಎರಡನ್ನೂ ಕೂಡ ನಾನು ಸೀಡ್ಸ್ಗೆ ಅಂತಲೇ ಬಿಟ್ಟಿದ್ದೆ. ನೋಡಿ, ಇದು ಫುಲ್ ಡ್ರೈ ಆಗಿ ಸೀಡ್ಸ್ ರೆಡಿಯಾಗಿದೆ. ಇದನ್ನು ಕೈಯಲ್ಲಿ ಹಾಗೆ ಕಟ್ ಮಾಡಲಿಕ್ಕಾಗಲಿಲ್ಲ, ಸೊ ಮತ್ತೆ ನಾನು ಕತ್ತರಿಯಿಂದ ಕಟ್ ಮಾಡ್ತಿದ್ದೀನಿ. ಈ ಎರಡರಲ್ಲೂ ಕೂಡ ಸೀಡ್ಸು ತುಂಬಾ ಸೀಡ್ಸ್ ಆಗಿದೆ. ಕೆಲವೊಂದನ್ನು ನಾನು ಸೋ ಕೂಡ ಮಾಡಿದೆ. ಆ್ಯಕ್ಚುಲಿ ನನಗೆ ಗೊತ್ತಿರೋ ಥರ ಏನು ಹೇಳ್ತಾರೆ ಅಂದರೆ, ನಾವು ಕಟ್ ಮಾಡಿರೋವಂಥ ಸೀಡ್ಸ್, ಅಂದರೆ ನಾವೇ ಕಲೆಕ್ಟ್ ಮಾಡಿರೋವಂಥ ಸೀಡ್ಸ್ನ ಒಂದು 2-3 ಮಂತ್ಸ್ ಪಕ್ಕಕ್ಕಿಟ್ಟು ಆಮೇಲೆ ಹಾಕ್ಕೋಬೇಕಂತೆ. ಆವಾಗ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇದು ವಿಂಟರ್ ಕ್ರಾಪು, ನಾವು ವಿಂಟರಲ್ಲೂ ಕೂಡ ಹಾಕ್ಕೋಬೋದು. ನಾನು ಸುಮ್ಮನೆ ಒಂದು ಟ್ರಯಲ್ ಪರ್ಪಸ್ಗೆ ಕೆಲವೊಂದು ಸೀಡ್ಸ್ನ ಹಾಕಿದ್ದೀನಿ. ಅದನ್ನು ಕೂಡ ತೋರಿಸ್ತೀನಿ ನಾನು ಯಾವ್ಯಾವ ಕಂಟೈನರಲ್ಲಿ ಹಾಕಿದ್ದೀನಿ ಅಂತ. ಮಾಡ್ತಿದ್ದೀನಿ ನಾನು ನಿಮಗೆ ಫುಲ್ ಹೇಗೆ ತೆಗೆದೆ ಅನ್ನೋದೆಲ್ಲ ಸ್ಕಿಪ್ ಮಾಡ್ತೀನಿ. ಬಟ್ ನೋಡಿದ್ರಿ ಅಲ್ಲ, ತುಂಬಾ ಹೆಲ್ತಿಯಾಗಿರುವಂಥ ಸೀಡ್ಸ್ ಬಂದಿದೆ. ನೋಡಿ, ಎಲ್ಲ ಸೀಡ್ಸು ಓಪನ್ ಮಾಡಿದ್ದೀನಿ. ನೋಡಿದ್ರೆ ಆಲ್ಮೋಸ್ಟ್ 20-22 ಸೀಡ್ಸ್ ಬಂದಿದೆ 2 ಕಾಯಿಂದ. ಸೊ ಇದನ್ನು ನಾವು ಹಾಕ್ಕೊಂಡ್ರೆ ಮತ್ತೆ ನಮಗೆ ಗಿಡಗಳು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ಕೆಲವೊಂದು ಸೀಡ್ಸ್ನ ನಾನು ನಡ್ತಿದ್ದೀನಿ. ಇಲ್ಲಿ ನೋಡಿ, ಇದು ಬ್ಲ್ಯಾಕ್ ಕಲರ್ ಟಬ್ಬು. ನಾನು ನಿಮಗೆ ಕೊತ್ತಂಬರಿ ಸೀಡ್ಸ್ನ ಹಾಕುವಾಗ ಹೇಗೆ ಹಾಕಿದೆ ಅಂತ ತೋರಿಸಿದ್ದೆಲ್ಲ, ಅದರಲ್ಲೇ ಪಕ್ಕಕ್ಕೆ ಇದು ಹ್ಯಾಂಗಿಂಗ್ ಪ್ಲ್ಯಾಂಟು ತುಂಬಾ ಎಲ್ಲ ಕಟ್ಟಾಗಿರ್ತಿತ್ತು, ಅದನ್ನು ಕೂಡ ನಟ್ಟಿದ್ದೀನಿ. ಈ ಬ್ಲ್ಯಾಕ್ ಟಬ್ಬಲ್ಲಿ ನಾನು ಸೊಪ್ಪಿನ ಬೀಜನ ಹಾಕ್ಕೊಂಡಿದ್ದೀನಿ. ಎರಡರಲ್ಲೂ ಕೂಡ ಒಂದು ಸೀಡ್ಸ್ನ ನಟ್ಟಿದ್ದೀನಿ. ಈ ತಮ್ಮಕಾಯಿ ವಿಂಟ್ರಲ್ಲಿ ತುಂಬಾ ಚೆನ್ನಾಗಿ ಕ್ರಾಪ್ ಬರುತ್ತೆ. ಈಗ ಅಂತೂ ಈ 2 ಸೀಡ್ಸನ್ನು ನಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ನಾನು ಜಿನಿಯಾ ಹಾಕಿದ್ದಲ್ಲ, ಅದೇ ಕಂಟೈನರಲ್ಲಿ ನಾನು ಈ ಶಂಕು ಹೂವಿನ ಸೀಡ್ಸ್ನ ಹಾಕ್ತಿದ್ದೀನಿ. ಇದು ಆ್ಯಕ್ಚುಲಿ ಯಾವ ಕಲರು ಅಂತ ಸರಿಯಾಗಿ ಗೊತ್ತಿಲ್ಲ. ಹಾಕಿದ್ದೀನಿ, ನೋಡುವ ಯಾವ ಕಲರ್ ಬರುತ್ತೆ ಅಂತ. ನಾನು ನಿಮಗೆ ಹೂ ಬಂದಿದ ಮೇಲೆ ನಾನು ನಿಮಗೆ ಹೇಳ್ತೀನಿ. ಈಗ ನಾನು ಕೆಲವೊಂದು ಸೀಡ್ಸ್ನ ಹಾಕೋಣ ಅಂತ ಸೀಡ್ಲಿಂಗ್ ಟ್ರೇ ಕೂಡ ಇದು ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ, ಸೀಡ್ಲಿಂಗ್ ಟ್ರೇಲಿ ಮೋಸ್ಟ್ ಆಫ್ ನಾನು ಮಣ್ಣು, ಕೋಕೋಪಿಟ್ ತುಂಬಾ ಹಾಕಿದ್ದೀನಿ. ಹಾಗೆ ಮಣ್ಣು, ಸ್ವಲ್ಪ ಗೊಬ್ಬರ, ಹಾಗೆಯೇ ಸ್ವಲ್ಪ ನೀಮ್ ಕೇಕ್ ಪೌಡರ್ನ ಮಿಕ್ಸ್ ಮಾಡಿ ಇಲ್ಲಿ ನಾನು ಸಾಯಿಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಕೆಲವೊಂದು ಸೀಡ್ಸ್ನ ಕೂಡ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಮೋಸ್ಟ್ ಆಫ್ ವಿಂಟರ್ ಫ್ಲವರಿಂಗ್ ಸೀಡ್ಸ್ನ ಹಾಕಿದ್ದೀನಿ. ಇಲ್ಲಿ ಸ್ವಲ್ಪ ವಿಡಿಯೋ ಸರಿಯಾಗಿ ಬಂದಿಲ್ಲ, ಬಟ್ ಸ್ಟಿಲ್ ನಾನು ನಿಮಗೆ ಈ ವಿಡಿಯೋ ಫುಲ್ಲು ತೋರಿಸ್ತಿದ್ದೀನಿ. ನೋಡಿ, ಇಲ್ಲಿ ನಾನು ಫ್ಲವರಿಂಗ್ ಸೀಡ್ಸ್ನ ಹಾಕೋತಿದ್ದೀನಿ. ಹಾಗೆಯೇ ಕೆಲವೊಂದು ವೆಜಿಟೇಬಲ್ ಸೀಡ್ಸ್ನ ಕೂಡ ಹಾಕಿದ್ದೀನಿ. ಯಾವ್ಯಾವ ಸೀಡ್ಸ್ನ ಹಾಕಿದ್ದೀನಿ ಅನ್ನೋದನ್ನು ನಾನು ನಿಮಗಿಲ್ಲಿ ತೋರಿಸ್ತಿದ್ದೀನಿ. ಕ್ವಿಕ್ಕಾಗಿ ನೋಡ್ಕೊಂಬನ್ನಿ. ಇಲ್ಲಿ ನಾನು ರೀಸೆಂಟಾಗಿ ಸೀಡ್ಲಿಂಗ್ ಟ್ರೇನ ತೊಗೊಂಡೆ. ಸೀಡ್ಲಿಂಗ್ ಟ್ರೇಲಿ ಹಾಕಿ ನಾವು ರೀಪಾಟ್ ಮಾಡೋದ್ರಿಂದ ನಮಗೆ ರೂಟ್ಸು ಡಿಸ್ಟರ್ಬ್ ಆಗದೆ ಇರುತ್ತೆ. ಬಿಕಾಸ್ ನಾವು ಒಂದು ಕ್ಯಾವಿಟೀಲಿ 1-2 ಸೀಡ್ಸ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ನಾವು ಹಾಗೆ ರೀಪಾಟ್ ಮಾಡ್ಬೋದು. ಅದೇ ಸ್ವಲ್ಪ ದೊಡ್ಡದ್ರಲ್ಲಾದರೆ ರೀಪಾಟ್ ಮಾಡುವಾಗ ಕೆಲವೊಂದು ಗಿಡಗಳು ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ರೂಟ್ಸು ಡಿಸ್ಟರ್ಬ್ ಆದರೆ ಅದು ಎಲ್ಲ ಹಾಳಾಗುತ್ತೆ, ಬರಲ್ಲ. ಅದರಿಂದ ನಾನಿಲ್ಲಿ ಸೀಡ್ಲಿಂಗ್ ಟ್ರೇಲಿ ಹಾಕ್ತಾಯಿದ್ದೀನಿ. ನೋಡಿದ್ರಿ ಅಲ್ಲ, ಇದೆಲ್ಲ ಹೇಗೆ ಜರ್ಮಿನೇಟ್ ಆಗಿದೆ ಏನು ಅನ್ನೋದು ಕೂಡ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು 2 ಸೀಡ್ಲಿಂಗ್ ಟ್ರೇಲಿ ಸೀಡ್ಸನ್ನು ಹಾಕಿದ್ದೀನಿ. ಮೋಸ್ಟ್ ಆಫ್ ಸಮ್ಮರಲ್ಲಿ ಬರುವಂತಹ ವೆಜಿಟೇಬಲ್ಸ್, ಫ್ಲವರ್ ಸೀಡ್ಸನ್ನು ಹಾಕಿದ್ದೀನಿ. ಇಲ್ಲಿ ನೋಡ್ತಿದ್ರಲ್ಲ, ಕೆಲವೊಂದು ನೈಟಲ್ಲಿ ಹಾಕಿದೆ ಆ್ಯಂಡ್ ಇನ್ನೂ ಮಿಕ್ಕಿದೆಲ್ಲ ಇನ್ನೊಂದು ದಿನ ಡೇ ಹೊತ್ತಲ್ಲಿ ಹಾಕಿದ್ದೀನಿ. ಸೊ ನಾನು ಏನು ಅಂತಂದರೆ, ಸೀಡ್ಸ್ ಹಾಕ್ತಾ ಇರಬೇಕು, ಅದನ್ನು ಗ್ರೋ ಮಾಡ್ತಾ ಇರಬೇಕು. ಅದರ ಎಕ್ಸ್ಪೀರಿಯೆನ್ಸ್ ಏನು, ಸಮ್ಮರ್ಗೆ ಯಾವ್ದು ಬರುತ್ತೆ, ವಿಂಟರ್ಗೆ ಯಾವ್ದು ಬರುತ್ತೆ ಅನ್ನೋದು ನಾವೇ ತಿಳ್ಕೊಬೇಕು. ಅದು ನಮ್ಮ ಎಕ್ಸ್ಪೀರಿಯೆನ್ಸಿಂದನೇ ಸಾಧ್ಯ. ಸೊ ಅದರಿಂದ ಇದು ಸಮ್ಮರು ಬರಲ್ಲ ಅನ್ನೋದು ಬಿಟ್ಟು, ಕೆಲವು ಈಗ ಪ್ರತಿ ಸರಿ 10 ಸೀಡ್ಸ್ ಹಾಕಿದ್ರೆ ಈಗ ಒಂದು 2-3 ಸೀಡ್ಸ್ ಹಾಕಿ ಟ್ರೈ ಮಾಡಿ. ಬರಲಿಲ್ವಾ, ಸ್ಟಾಪ್ ಮಾಡಿ, ನೆಕ್ಸ್ಟ್ ಸೀಸನಲ್ಲಿ ಹಾಕ್ಕೋಬೋದು. ಯಾವುದೇ ಆದ್ರೂ ಎಕ್ಸ್ಪೀರಿಯೆನ್ಸಿಂದ ಬರುತ್ತೆ ಅಂತಾರಲ್ಲ, ಎಕ್ಸ್ಪೀರಿಯೆನ್ಸ್ ತುಂಬಾ ಇಂಪಾರ್ಟೆಂಟ್. ಟ್ರೈ ಅಗೇನ್ ಅಂಟಿಲ್ ಯು ಸಕ್ಸೀಡ್ ಅನ್ನೋ ಥರ ನಾವು ಟ್ರೈ ಮಾಡ್ತಾನೆ ಇರಬೇಕು. ಎಕ್ಸ್ಪೀರಿಯೆನ್ಸಿಂದ ನಾವು ಏನು ಕಲಿತೀವಲ್ಲ, ಅದು ನಮಗೆ ತುಂಬ ದಿನವರೆಗೂ ಇದ್ಬಿಡುತ್ತೆ. ನಾವು ಕಲ್ತಿದ್ದು, ನಮ್ಮ ಓನ್ ಎಕ್ಸ್ಪೀರಿಯೆನ್ಸಿಂದ ಕಲ್ತಿದ್ದು
ತುಂಬ ದಿನವರೆಗೂ ಇರುತ್ತೆ. ಸೊ ಅದರಿಂದ ಯಾವುದೇ ಆಗಲಿ ಗಾರ್ಡನಿಂಗ್ ಅಂತಲೇ ಅಲ್ಲ, ಯಾವುದೇ ವಿಷಯ ಆದರೂ ಕೂಡ ನಮ್ಮ ಓನ್ ಎಕ್ಸ್ಪೀರಿಯೆನ್ಸಿಂದ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿದ್ರಲ್ಲ, ಕೆಲವೊಂದು ಸೀಡ್ಸ್ನ ಹಾಕಿದ್ದೀನಿ, ಕಾರ್ನ್ ಸೀಡ್ಸ್ ಕೂಡ ಹಾಕಿದ್ದೀನಿ. ನೋಡೋಣ ಎಷ್ಟು ಜರ್ಮಿನೇಟ್ ಆಗುತ್ತೆ ಅನ್ನೋದು. ನಾನು ನಿಮಗೆ ಜರ್ಮಿನೇಟ್ ಆದಮೇಲೆ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ ಯಾವ್ಯಾವ ಸೀಡ್ಸ್ ಜರ್ಮಿನೇಟ್ ಆಗಿದೆ ಅಂತ. ಹಾಗೆಯೇ ವೀಡಿಯೋಸ್ನ ಫಾಲೋ ಮಾಡ್ತಾನೇ ಇರಿ. ನಾನು ಮುಂಚೆನೇ ಹೇಳ್ದಂಗೆ ನಾನು ಮತ್ತೆ ಗಾರ್ಡನ್ನ ರೀಸ್ಟಾರ್ಟ್ ಮಾಡಿರೋದ್ರಿಂದ ಮೋಸ್ಟ್ ಆಫ್ ನನ್ನ ವೀಡಿಯೋಸಲ್ಲಿ ಬಿಗಿನರ್ಸ್ ಫ್ರೆಂಡ್ಲಿ, ಅಂದರೆ ಬಿಗಿನರ್ಸ್ಗೆ ಏನೇನು ಬೇಕಾಗುತ್ತೆ ಆ ಥರ ವೀಡಿಯೋಸೇ ಮಾಡ್ತಿದ್ದೀನಿ. ಸೊ ಇದು ಕೇರಳ ವೆಂಗೇರಿ, ಬ್ರಿಂಜಾಲ್ ಎಲ್ಲದನ್ನು ಕೂಡ ಸೀಡ್ಸ್ನ ಹಾಕಿದ್ದೀನಿ. ಸೀಡ್ಸ್ ಹಾಕಿದ್ಮೇಲೆ ತುಂಬಾ ಇಂಪಾರ್ಟೆಂಟ್ ಥಿಂಗ್ ವಾಟರ್ ಮಾಡೋದು. ಹಾಗೆಯೇ ನಾವು ಮಾಯ್ಶ್ಚರ್ನ ಮೇಂಟೈನ್ ಮಾಡಬೇಕು. ಸೀಡ್ಸ್ ಜರ್ಮಿನೇಟ್ ಆಗೋ ತನಕ ನಾವು ಮಾಯ್ಶ್ಚರ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಸೀಡ್ಸು ಚೆನ್ನಾಗಿ ಜರ್ಮಿನೇಟ್ ಆಗುತ್ತೆ. ಹಾಗೆಯೇ ಜರ್ಮಿನೇಟ್ ಆದ ಸೀಡ್ಸ್ ಎಲ್ಲ ಸ್ಟ್ರಾಂಗಾಗಿ ಕೂಡ ಇರುತ್ತೆ. ಸೊ ನಾನಿಲ್ಲಿ ವಾಟ್ರಿಂಗ್ ಮಾಡ್ತಾಯಿದ್ದೀನಿ, ನೋಡ್ತಿದ್ದೀರಲ್ಲ. ಈಗ ಎಲ್ಲ ಸೀಡ್ಸ್ಗೂ ಸೀಡ್ಲಿಂಗ್ಸ್ ಸೀಡ್ಸ್ ಹಾಕಿರುವಂಥ ಎಲ್ಲ ಕಂಟೈನರ್ ಈ ಕ್ಯಾವಿಟೀಸಲ್ಲಿ ನಾನು ವಾಟ್ರಿಂಗ್ ಅನ್ನೋದನ್ನು ಮಾಡಿದ್ದೀನಿ. ಆ್ಯಂಡ್ ವಾಟ್ರಿಂಗ್ ಹೇಗೆ ಅಂದರೆ ನಾವು ಮಾಯ್ಶ್ಚರ್ ಮೇಂಟೈನ್ ಮಾಡೋ ಥರ ವಾಟ್ರಿಂಗ್ನ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ ನಾನು ಮತ್ತೆ ಕೆಲವೊಂದು ಸೀಡ್ಸ್ನ ಹಾಕ್ತಿದ್ದೀನಿ. ನಾನು ಮುಂಚೆ ಹಾಕಿದ್ದಿದ್ದು ನೈಟಲ್ಲಿ ಸ್ವಲ್ಪ ಸೀಡ್ಸ್ನ ಹಾಕಿದ್ದೆ. ಈಗ ಮತ್ತೆ ನಾನು ಡೈಲಿ ಇನ್ನೂ ಸ್ವಲ್ಪ ಸೀಡ್ಸ್ನ ಹಾಕ್ತಿದ್ದೀನಿ. ಸೊ ನೋಡ್ತಿದ್ರಲ್ಲ, ಈ ಎಲ್ಲ ಸೀಡ್ಸ್ನ ನಾನು ಸೀಡ್ಲಿಂಗ್ ಟ್ರೇಲೇ ಹಾಕ್ತಿದ್ದೀನಿ. ನೀವು ಕೂಡ ಟ್ರೈ ಮಾಡಿ. ಸೀಡ್ಲಿಂಗ್ ಟ್ರೇಲಿ ನಾನು ಯಾಕೆ ಸೀಡ್ಲಿಂಗ್ ಟ್ರೇನ ಪ್ರಿಫರ್ ಮಾಡ್ತಿದ್ದೀನಿ ಅನ್ನೋದು ಕೂಡ ನಿಮಗೆ ಹೇಳಿದ್ದೀನಿ. ಸೊ ನಿಮಗೆ ಹೀಗೆ ಬಿಗಿನರ್ ಫ್ರೆಂಡ್ಲಿ ಈ ಥರ ವೀಡಿಯೋಸ್ ಬೇಕು ಅಂತಾದರೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆಯೇ ನಾನು ನಿಮಗೆ ಇದರ ಅಪ್ಡೇಟ್ಸ್, ಅಂದರೆ ಸೀಡ್ಲಿಂಗ್ಸ್ ಹೇಗೆ ಬಂದಿದೆ, ಹೇಗೆ ಗ್ರೋ ಆಗ್ತಿದೆ, ಹೇಗೆ ರಿಪೋರ್ಟ್ ಮಾಡೋದು ಎಲ್ಲದನ್ನು ಕೂಡ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತಾನೆ ಇರ್ತೀನಿ. ಸೊ ವೀಡಿಯೋನ ಕಂಟಿನ್ಯೂ ಆಗಿ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಯಾವುದೇ ವೀಡಿಯೋಸ್ನ ಮಿಸ್ ಆಗದೆ ಫಾಲೋ ಮಾಡ್ಬೋದು, ಆ್ಯಂಡ್ ಯಾವುದೇ ವೀಡಿಯೋನ ಮಿಸ್ ಆಗದೆ ನೋಡ್ಬೋದು. ಸೊ ನೋಡ್ತಿರಲ್ಲ, ನಾನು ಆಲ್ಮೋಸ್ಟ್ ಎಲ್ಲ ಸೀಡ್ಸ್ನ ಹಾಕ್ತಿದ್ದೀನಿ. ಬಟ್ ಇದು ಟ್ರಯಲ್ ಆ್ಯಂಡ್ ಎರರ್ ಥರ. ಲೈಕ್ ಕೆಲವೊಂದು, ಈಗ ನನ್ನ ಹತ್ರ ಒಂದು 20 ಸೀಡ್ಸ್ ಇದೆ ಅಂದ್ಕೊಳ್ಳಿ, ಒಂದು 5 ಇಲ್ಲ 7 ಸೀಡ್ಸ್ನ ಹಾಕ್ತೀನಿ, ಇನ್ನೊಂದು ನೆಕ್ಸ್ಟ್ ಸೀಸನ್ಗೆ ಇಡ್ತೀನಿ. ಸೊ ಹೀಗೇ ಈ ಸೀಸನಲ್ಲಿ ಬರುತ್ತಾ ಇಲ್ವಾ ಅನ್ನೋದು ನನ್ನ ಎಕ್ಸ್ಪೀರಿಯೆನ್ಸಿಂದ ನಾನು ಕಲಿತಿದ್ದೀನಿ. ನೀವು ಕಲೀರಿ. ನಾನು ನಿಮಗೆ ಕಲಿಯಲಿಕ್ಕೆ ಬೇಕಾದ ಎಲ್ಲ ವಿಡಿಯೋಸ್ನ ಹೇಗೆ ಕಲಿಬೇಕು ಅನ್ನೋದು ಕೂಡ ನಾನಿಲ್ಲಿ ತೋರಿಸ್ತಾ ಇರ್ತೀನಿ. ಯಾಕಂದರೆ ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ ಮತ್ತೆ ರೀಸ್ಟಾರ್ಟ್ ಮಾಡಿರೋದು ಗಾರ್ಡನ್ನು. ಸೊ ಅದರಿಂದ ನೋಡ್ತಾ ಇದ್ದೀರಲ್ಲ, ಇದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋದಲ್ಲಿ ಮೋಸ್ಟ್ ಆಫ್ ನಾನು ಸೀಡ್ಸ್ನ ಹೇಗೆ ಕಲೆಕ್ಟ್ ಮಾಡಿದೆ, ಸೀಡ್ಸ್ನ ಹೇಗೆ ಹಾಕಿದೆ, ಸೀಡ್ಸ್ ಹಾಕಿದ್ಮೇಲೆ ನಾವು ಹೇಗೆ ಮಾಯ್ಶ್ಚರ್ನ ಮೇಂಟೈನ್ ಮಾಡಬೇಕು. ಮಾಯ್ಶ್ಚರ್ ಅಂತೂ ತುಂಬಾ ಇಂಪಾರ್ಟೆಂಟು ಸೀಡ್ಸ್ ಜರ್ಮಿನೇಟ್ ಆಗಲಿಕ್ಕೆ. ಸೊ ನೋಡಿದ್ರೆಲ್ಲ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.